ನನ್ನ ಮನಸ್ಸಲ್ಲಿರೋದು ಯಾರಿಗೂ ಗೊತ್ತಾಗೋದು ಬೇಡ ಸದ್ಯಕ್ಕೆ. ಇವಾಗ ಇವ್ರದ್ದು ಗಾಡಿ ಇವ್ರಿಗೆ ಕೊಟ್ಟೋಗ್ಬಿಡೋಣ. ಸುಮ್ಮನೆ ಯಾಕೆ ಇವ್ರು ಕೊಟ್ಟಿರೋ ಗಾಡಿ ಇಟ್ಕೊಂಡ್ರೆ ನನಗೇನೋ ಒಂಥರ ಬೇಜಾರು. ಇಲ್ಲಪ್ಪ, ನೆಂಟ್ರು ಕೊಡಿಸಿರೋ ಗಾಡಿ ತಗೊಂಡು ಓಡಾಡ್ತಾ ಇದ್ದೀನಿ ಅಂತ ಹೇಳಿ ನಾವು ದುಡ್ದು ನಾವು ತೊಗೋಬೇಕು, ಇವರಿಗೆ ನಾವು ಕೊಟ್ವಿ ಅನ್ನಂಗಾಗುತ್ತೆ. ಅದಕ್ಕೆ ಏನು ಬೇಡ. ಇವಾಗ ಇವರು ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ಅಂದಮೇಲೆ ಇವ್ರಿಗೆ ಸ್ವಲ್ಪ ದಿನ ವಾಪಸ್ ಕೊಟ್ಬಿಡೋಣ. ಹಿಂಗಾದ್ರೆ ಹೆಂಗಿರುತ್ತೆ ಅಂತ ಇವ್ರಿಗೂ ಗೊತ್ತಾಗಬೇಕು, ಎಲ್ಲ ಅನುಭವ ಆಗಬೇಕು. ಅದಕ್ಕೆ ಹಿಂಗೆ ಮಾಡ್ತಾ ಇದ್ದೀನಿ ನಾನು. ಯಾರಿಗೂ ನನ್ನ ಮನಸ್ಸಲ್ಲಿ ಏನೈತೆ ಅಂತ ಸದ್ಯಕ್ಕೆ ಗೊತ್ತಾಗೋದು ಬೇಡ. ಏನಿದೆ ನನ್ನ ಮನಸ್ಸಲ್ಲಿ ಅಂತ ಹೇಳಿ. ವರ್ಷಮಾವ ನನಗೆ ವರ್ಷಮಾವನ ಮೇಲೆ ಸಿಟ್ಟಿಲ್ಲ, ಆದರೂ ಸಿಟ್ಟೈತೆ ಅನ್ನೋ ಥರ ತೋರಿಸ್ಕೋಬೇಕು. ಏನು ಮಾಡಲಿ? ತಗೊಳ್ಳಿ ಮಾವ ಅಂತ ಹೇಳಿ ಕೊಟ್ಟೋಗ್ಬಿಡ್ತೀನಿ ಬೀಗನ. ಏನು ನಮ್ಮ ಮನೆ ಬಾಗಿಲಿಗೆ ಬರೋದಿಲ್ಲ ಅಂತ ಹೇಳ್ದವನು ಈಗ ಬಂದಿದೆಯಲ್ಲ, ಮತ್ತೆ ಯಾಕೆ ನಮ್ಮ ಮನೆ ಬಾಗಿಲಿಗೆ ಬಂದೆ? ತಗೊಳ್ಳಿ, ನೀವು ಕೊಡಿಸಿರೋ ಗಾಡಿ ನನಗೆ ಬೇಕಾಗಿಲ್ಲ, ಅದಕ್ಕೇ ವಾಪಸ್ ನಿಮ್ಮ ಮನೆ ಹತ್ರ ಬಿಟ್ಟೋಗೋದಕ್ಕೆ ಬಂದಿದ್ದೀನಿ. ಇಲ್ಲೇ ಬಿಟ್ಟಿದ್ದೀನಿ ನೋಡಿ ಗಾಡಿನ. ತಗೊಳ್ಳಿ ಗಾಡಿ ಕೀನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ನೀವು ಕೊಡಿಸಿರೋ ಗಾಡಿ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ ನನಗೆ. ತಗೊಳ್ಳಿ, ಗಾಡಿ ಬೇಡ ನಮಗೆ. ಅವತ್ತೇ ಹೇಳ್ಬೇಕಾಗಿತ್ತು ನಿನ್ನ ಗಾಡಿ ಬೇಡ ಅಂತ. ಹೇಳ್ಬೇಕಾಗಿರೋನು ನಾವು ಕೊಡಿಸಿದ್ವಲ್ಲ, ಅವತ್ತೇ ಹೇಳ್ಬೇಕಾಗಿತ್ತು. ಈಗ ಗಾಡಿ ಕೀ ಕೊಟ್ಟು ಗಾಡಿ ಬಿಟ್ಟು ಹೋಗ್ತೀನಿ ಅಂತ ಹೇಳೋದಲ್ಲ. ಅವತ್ತೇ ಹೇಳ್ಬೇಕಾಗಿತ್ತು ಅಂತ ಗಂಡಸು. ಸುಮ್ಮನೆ ತಗೊಳ್ಳಿ, ಇವಾಗ ಯಾಕೆ ಸುಮ್ಮನೆ ಮಾತು ಬೇಡ. ಇವಾಗ ಬಿಟ್ಟು ಹೋಗಿದ್ದೀನಿ ಅಷ್ಟೇ. ಇವಾಗ ನಿಮ್ಮ ಹತ್ರ ನಾನು ಇಸ್ಕೊಂಡಿದ್ದಕ್ಕೆ ನೀವು ಹೇಳ್ದಂಗೆ ಕೇಳಬೇಕಾಯ್ತು. ನಿಮ್ಮ ಹತ್ರ ಕೈ ಚಾಚಿ ನಾನು ಇಸ್ಕೊಂಡಿದ್ದಕ್ಕೆ ನೀವು ಹೇಳ್ದಂಗೆ ಕೇಳಬೇಕು. ಅದಕ್ಕೆ ಮತ್ತೆ ನೆಂಟ್ರ ಹತ್ರ ಇಸ್ಕೋಬಾರ್ದು. ಉಪವಾಸ ಇದ್ದರೂ ನೆಂಟ್ರ ಮನೆ ಬಾಗಿಲಿಗೆ ಹೋಗ್ಬಾರ್ದು ಅನ್ನೋದು ಈ ಸುಳ್ಳಲ್ಲ, ನಿಜ. ನಿಮ್ಮ ಹತ್ರ ಇವಾಗ ನಾನು ಕೈ ಚಾಚಿ ಇಸ್ಕೊಂಡಿದ್ದಕ್ಕೆ ಎಷ್ಟೆಲ್ಲ ಕಷ್ಟ ಅನುಭವಿಸೋ ಅಂಥ ಪರಿಸ್ಥಿತಿ ಬಂತು. ನೀವು ಹೇಳ್ದಂಗೆ ಕೇಳಬೇಕಾಯ್ತು. ನಂದೇನು ಒಂದು ಮಾತು ನೀಡಿದಂಗೆ ಆಯಿತು. ಎಲ್ಲ ನೀವು ಹೇಳ್ದಂಗೆ ಕೇಳಬೇಕಲ್ಲ. ನಿಮ್ಮ ಹತ್ರ ಕೈ ಚಾಚಿ ನಾನು ಇಸ್ಕೊಂಡಿದ್ದಕ್ಕೆ, ಇಲ್ಲ ಅಂತ ನಾನು ಇಸ್ಕೊಂಡಿದ್ದಕ್ಕೆ ಇವತ್ತು ಎಷ್ಟು ಮಾತು ಕೇಳಬೇಕಾಯ್ತು. ತೊಗೊಳ್ಳಿ ಸುಮ್ಮನೆ ಯಾಕೆ ಬಿಡು. ಹೋಗ ನೀನು ಕೊಟ್ಟೆ ಇಟ್ಕೊಂಡು ನಾವೇನು ಹೆದರಿಕೆ ಮೇಲೆ ಹೋಗಲ್ಲ. ನನ್ನ ಮಗಳು ನಮಗೆ ನೋಡ್ಕೊಂಬದು ಗೊತ್ತಾಯ್ತು. ಹೋಗೋ, ಸುಮ್ಮನೆ ಹೋಗೋ. ಯಾಕೆ ಆಪಾಟಿ ಎಗ್ರಿಕೊಂಡು ಹೋಗ್ತಾ ಇದ್ದಾನೆ? ಗಾಡಿ ಬಿಟ್ಟು ಹೋದ. ನಾವೇನೇನು ಗಾಡಿ ವಾಪಸ್ ಕೊಡಪ್ಪ, ನಾವು ಕೊಡ್ಸಿರೋದು ಅಂತ ಅಂದಿಲ್ಲ, ಏನಿಲ್ಲ. ಗಾಡಿ ಬಿಟ್ಟು ಕೀ ಕೊಟ್ಟು ಹೋದ. ತಗೊಳ್ರಿ ನಿಮ್ಮ ಗಾಡಿ ಕೀನ ಅಂತ ಹೇಳಿ ಕೊಟ್ಟು ಹೋಗ್ಬಿಟ್ಟ ಕಣೋ. ಬಿಡು ಅಣ್ಣ, ಇದ್ರೂ ಇರಲೇಳು. ಯಾಕಂದರೆ ಇಂಥದ್ದೆಲ್ಲ ಕೊಡಿಸಿದ್ವಲ್ಲ, ಅದಕ್ಕೆ ನಮ್ಮ ಋತು ಮಾತು ಕೇಳ್ದಂಗೆ ಆದ ಇವನು. ನಾವು ಹೇಳಿದ್ದೇನೋ ಕೇಳ್ದಂಗೆ ಆದ. ಅಕ್ಕೈ ಬೇಕಾಗಿರೋನು ಅವಾಗ ಇವನು ಚೆನ್ನಾಗಿರ್ಬೇಕಾಗಿತ್ತು ಅಕ್ಕಯ್ಯರ ಜೊತೆಗೆ. ಇಲ್ಲ ಕಣಮ್ಮ, ನಮಗೆ ನಮ್ಮ ಅಕ್ಕಯ್ಯರು ಬೇಕು ಅಂತ ಹೇಳಿ ಅವಾಗಲೇ ಹೇಳ್ಬೇಕಾಗಿತ್ತು. ನಮ್ಮ ಋತನ ಮದುವೆ ಆಗಬೇಕಾದ್ರೆ ಅವಾಗೆಲ್ಲ ಜಗಳ ಮಾಡಿಕೊಂಡು ಅವಾಗಲೇ ಮಾತಾಡಿಸ್ತಾ ಇರಲಿಲ್ಲ ಇವನು. ಈಗಿನೇನು ಮದುವೆಗಿನ ಮುಂಚೆಯಿಂದಲೂ ಮಾತಾಡಿಸ್ತಾ ಇರಲಿಲ್ಲ ಅವನು. ಇವಾಗೇನು ಇವನು ಇಷ್ಟೊಂದು ಬದಲಾಗೋದಕ್ಕೆ ಕಾರಣ ಆಸ್ತಿ ಸಿಗುತ್ತೆ, ಅಪ್ಪನ ಆಸ್ತಿ ಸಿಗುತ್ತೆ ಅಂತ. ಬಿಡೋಣ ಆತ, ಹೋದ್ರೂ ಹೋಗುತ್ತೆ. ನಮಗೆ ಇರಲೇಳು, ಸ್ವಲ್ಪ ದಿನ ಕೋಪ ಕಡಿಮೆ ಆಗೋವ್ರಿಗೂ ಇರಲೇಳು ನಡಿ. ಅವನ್ನೆಲ್ಲ ತಗ್ಗಿ ಅವನೇ ಬರ್ತಾನೆ. ಆಮೇಲೆ ನೋಡ್ಕೊಂಬನೆ ಇರಲೇಳು ಅಲ್ಲಿ ನಿಲ್ಸು ನೆಳ್ಳಕ್ಕೆ. ನಮ್ಮ ಋತುದೇನು ತಪ್ಪಿಲ್ಲ, ಇದ್ರಾಗೆಲ್ಲ ತಪ್ಪು ಮಾಡಿರೋದು ಅವನದೇನೆ. ನಾವೇನು ಎದ್ರಿಕಮ್ಮ ಅಂಥದ್ದೇನಿಲ್ಲ. ನಮ್ಮ ಋತು ಮಾತು ಕೇಳಲಿಲ್ಲ ಅಂದಮೇಲೆ ಇವ್ನು ಇಷ್ಟೇ ಹಣೆ ಬರ. ನಮ್ಮ ಋತುನೊಂದು ಈಟ್ ಇವ್ನು ಕೈ ಬಿಟ್ಟ, ನಮ್ಮ ಋತು ಮೇಲೆ ಸ್ವಲ್ಪ ರೇಗಾಡಿದ್ದಾನೆ ಅಂದ್ರೆ ನೋಡಿ ಇವ್ನು ಭಾಳ ಹೆಂಗಾಗುತ್ತೆ. ನಾಯಿ ಬಾಳಿಗಿನ ಕಡೆ ಆಗುತ್ತೆ ನೋಡು ಇವ್ನು ಭಾಳ ಹೆಂಗಾಗುತ್ತೆ ಅಂತ. ಬಾ ಅತ್ಲ ನಿಲ್ಸೋಗಿ ನೆಳ್ಳಕ್ಕೆ. ಎಲ್ಗೋದ ಸುಗುಣ ತಕ್ಕೋದ್ನೇನ ಎಲ್ಗನ ಹೋಗ್ಲಾಡ್ ಬಾ. ಇನ್ನು ತಾಣಗತ್ಲ ನಿಲ್ಸು. ಸುಗುಣಕ್ಕ ಈಗೇನಪ್ಪ ತಮ್ಮ ಮೇಲೆ ಬರ್ತಾ ಇದೆಯಾ? ಅಕ್ಕ ಇಲ್ಲೋಡು, ಅವ್ರ ಹತ್ರ ಕೈ ಚಾಚಿ ಎಲ್ಲ ಇಸ್ಕೊಂಡಿದ್ದಕ್ಕೆ ನಾನು ಇವತ್ತು ಎಷ್ಟು ಅನುಭವಿಸ್ತಾ ಇದ್ದೀನಿ. ಬಾ ನೋಡೋಣ. ಬಾ, ಬೈಕೆಲ್ಲ ಬಿಟ್ಟು ಅವ್ರದ್ದೆಲ್ಲ ಬಿಸಾಕಿ ಬಂದಿದ್ದೀವಿ. ಅವ್ಳ ಋತುನೂ ಮಾತಾಡಿಸ್ತಾ ಇಲ್ಲ ನಾನು, ಗೊತ್ತಾ? ಅವಳು ಮಾತಾಡಿಸ್ತಾ ಇಲ್ಲ. ಅದಕ್ಕೆ ಅವ್ರು ಕೊಟ್ಟಿರೋ ಬೈಕೆಲ್ಲನೂ ವಾಪಸ್ ಕೊಟ್ಟು ಬಂದೆ. ಅವ್ರ ಮನೆ ಹತ್ರ ನಿಲ್ಸಿದ್ದೀನಿ. ಬಾ ನೋಡೋಣ. ಬಾ, ಎಲ್ಲ ಬೀಗ ಎಲ್ಲ ಕೊಟ್ಬಿಟ್ಟು ನಿಮ್ಮ ಬೈಕ್ ಬೇಡ ಏನು ಬೇಡ ಅಂತ ಎಲ್ಲ ಕೊಟ್ಟು ಬಂದುಬಿಟ್ಟೆ. ಅಲ್ಲ, ನೆಂಟ್ರ ಮನೆಗೆ ಅಷ್ಟು ದಿವಸ ಇದ್ದು ಎಂದೆಂದೂ ಗೊತ್ತಿರಲಿಲ್ಲ ಅಕ್ಕ ಇದ್ದಾಳೆ ಅಂತ ಹೇಳಿ ಒಂದು ದಿವಸನೂ ನೋಡ್ಕೊಂಡು ಹೋಗೋಕ್ಕೆ. ಅಲ್ಲಿ ತಿಂಗಳಾನ್ಗಟ್ಲೆ ಇದ್ರೂ ಒಂದು ದಿವಸನೂ ಬಂದಿರಲಿಲ್ಲ. ಈಗೇನಪ್ಪ ಮೇಲೆ ಬತ್ತೀಯಾ? ಹುಡುಕ, ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಎಲ್ಲದಕ್ಕೂ ಅವ್ರ ಮಾತು ಕೇಳ್ಕೊಂಡು ಅವ್ರು ಹೇಳ್ದಂಗೆ ಕೇಳ್ಕೊಂಡಿದ್ದಕ್ಕೆ ಇವತ್ತೆಷ್ಟು ನಾನು ಅನುಭವಿಸೋ ಪರಿಸ್ಥಿತಿ ಬಂದೈತೆ ಅಂದ್ರೆ ನಿಜವಾಗ್ಲೂ ತುಂಬ ಅನುಭವಿಸ್ತಾ ಇದ್ದೀನಿ. ಅವ್ರ ಮಾತು ಕೇಳ್ಕೊಂಡು ನಾನು ಇವತ್ತು ನಿಜ ನನಗೀಗ ಅರ್ಥ ಆಗ್ತೈತೆ. ನಮ್ಮ ಅಕ್ಕ ಅನ್ನೋದು ನಾನು ಬಿಟ್ಕೊಡ್ಲಿಲ್ಲ ಅಂತ ಅಂದಿದ್ರೆ ನಿನಗೂ ಮರ್ಯಾದೆ ಇರೋದು, ನನಗೂ ಮರ್ಯಾದೆ ಇರೋದು. ಇವತ್ತು ಇಬ್ಬರಿಗೂ ಮರ್ಯಾದೆ ಇಲ್ದಂಗೆ ಆಯಿತು. ತುಂಬ ಬೇಜಾರಾಯಿತು ಅಕ್ಕ. ನನಗೆ ಗೊತ್ತಾಯಿತು ಅವ್ರ ಬುದ್ಧಿ ಏನು ಅಂತ. ಋತುನೂ ಮಾತಾಡ್ಸಲ್ಲ, ಅವಳು ನಾನು ಹೇಳ್ದಂಗೆ ಕೇಳಲ್ವಂತೆ, ಅವಳು ಹೇಳ್ದಂಗೆ ನಾನು ಕೇಳಬೇಕಂತೆ. ಅದಕ್ಕೇನೆ ನಾನು ಎಲ್ಲ ಬಿಸಾಕಿ ಬಂದುಬಿಟ್ಟೆ ಕಣಕ್ಕ. ಅಲ್ಲ ನೋಡು, ಈಗ ಗೊತ್ತಾಗೈತೆ ನಿನಗೆ. ಹೇಳಿದ್ರೆ ಗೊತ್ತಾಗ್ತಾ ಇರಲಿಲ್ಲ, ಈಗ ಗೊತ್ತಾಗೈತೇನೋ ನಿನಗೆ. ಈಗ ಗೊತ್ತಾಗೈತಿ ಯಾರು ಎಂಥ ಜನಗಳು ಅಂತ, ಯಾರು ಆಗ್ತಾರೆ ಕೊನೆಗೆ ಎಂಬುದು ಗೊತ್ತಾಗೈತಿ ಈಗ. ನನ್ನ ಎಷ್ಟು ಸದರ ತಗೊಂಡು ತಿಂಗಳಾನ್ಗಟ್ಲೆ ನೆಂಟ್ರ ಮನೆಯಾಗಿದ್ರು ನನಗೆ ಸೆನಕ್ಕಿಲ್ಲ ಕಣೋ. ಬಾರ ಬಂದು ನೋಡ್ಕೊಂಡು ಹೋಗು ಅಂತ ಹೇಳಿ ನಾನು ಎಷ್ಟು ಕೇಳ್ಕೊಂಡ್ರು ಒಂದು ದಿವಸಕ್ಕೂ ಬಂದು ನೋಡ್ಕೊಂಡು ಹೋಗ್ತಿರ್ಲಿಲ್ಲ. ಈಗ ನೋಡು ಹಂಗೇನೆ ಮೇಲೆ ಬತ್ತಾನೆ. ಅಕ್ಕಯ್ಯ ಸುಗುಣಕ್ಕ ಅಂತ ಮೇಲೆ ಬತ್ತಾನೆ.
ಹ್ಞೂ ಸುಗುಣಕ್ಕ, ನನಗೆ ಇವಾಗ ಗೊತ್ತಾಗೈತೆ, ಇವಾಗ ಅರಿವು ಆಗೈತೆ. ಅಕ್ಕ ಇರೋನು ಇರಬೇಕು ನನ್ನ ಸಪೋರ್ಟಿಗೆ ಅಂತ ಹೇಳಿ. ನೆಂಟ್ರು ನೋಡು ನನ್ನ ನಾಯಿ ಎಷ್ಟು ಸದ್ರ ತಗೊಬಿಟ್ರು, ತುಂಬ ಸದ್ರ ತಗೊಬಿಟ್ರು ಅಕ್ಕ, ತುಂಬ ಸದ್ರ ತಗೊಬಿಟ್ರು. ಹ್ಞೂ ನಿನ್ನ ತಮ್ಮ ಬಂದವನೇ ಸುಗುಣಕಯ್ಯ. ಹ್ಞೂ ಬಂದವನ ಕಣೆ ಸುಸು. ನನ್ನ ಬೆಲೆ ಈಗ ಗೊತ್ತಾಗೈತಿ ಇವನಿಗೆ. ನನ್ನ ಬೆಲೆ ಈಗ ಗೊತ್ತಾಗೈತಿ. ಹ್ಞೂ ಅಕ್ಕ, ಇವಾಗ ಗೊತ್ತಾಯಿತು ನಿನ್ನ ಬೆಲೆ ಏನು ಅಂತ. ಸುಗುಣಕ್ಕ, ನೀನು ತುಂಬ ದೊಡ್ಡವಳಕ್ಕ, ತುಂಬ ದೊಡ್ಡವಳು. ನೀನೇ ಸರಿ ಅಕ್ಕ, ನೀನೇ ಗ್ರೇಟ್ ಕಣಕ್ಕ. ನಿಜವಾಗ್ಲೂ ಇವತ್ತು ನೀನು ನನಗೆ ತುಂಬ ಗ್ರೇಟ್ ಗೊತ್ತಾ. ಇವತ್ತು ನೀನು ನನಗೆ ತುಂಬ ಗ್ರೇಟ್ ಅಕ್ಕ. ಬಾ, ನೀನು ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ಲ ಅಂತಂದರೆ ಬಾ, ಬೇಕಾದರೆ ತೋರಿಸ್ತೀನಿ. ಗಾಡಿ ಅವ್ರಿಗೆ ಕೊಟ್ಟು ಬಂದಿದ್ದೀನಿ. ನೆಂಟ್ರ ಹತ್ರ ಕೈ ಚಾಚಿ ಬೇಡಿ ಇಸ್ಕೊಂಡಿದ್ದಕ್ಕೆ ಇವತ್ತು ಎಷ್ಟು ನಾನು ಅವ್ರ ಹತ್ರ ಒಂದು ಮಾತು ಕೇಳ್ತಾ ಇದ್ದೀನಿ ಅಂದರೆ ನಿಜವಾಗ್ಲೂ ತುಂಬ ಮಾತು ಕೇಳ್ತಾ ಇದ್ದೀನಿ. ಯಾವತ್ತು ನಾನು ನಿನ್ನ ಮದುವೆ ಆಗಬಾರ್ದಾಗಿತ್ತು ಹೇಳು. ಸುಗುಣಕ್ಕ ಒಳ್ಳೆ ಹುಡುಗಿನ ನೋಡೋದು ನಾವು ಆವಾಗಲೇ ಹೇಳಿವಿ. ಸುಮ್ಮನೆ ಆಗಬಾರ್ದಾಗಿತ್ತು ಸುಗುಣಕ್ಕ ಒಳ್ಳೆ ಹೆಣ್ಣು ನೋಡೋದು. ಅದೇ ಮತ್ತೆ ನಮ್ಮ ಅಕ್ಕ ತಂಗಿಯವ್ರಿಗೆಲ್ಲ ಹೇಳಿ, ನಮ್ಮ ಅಕ್ಕ ಇವ್ರಿಗೆಲ್ಲ ಹೇಳಿ ನಾನು ಒಪ್ಪಿ ಮದುವೆ ಆಗಿದ್ರೆ ಹೆಂಗಿರ್ತಿತ್ತು. ಅವತ್ತು ನಮ್ಮ ಅಕ್ಕ ಇವ್ರು ಬರಬೇಕು ಅಂತ ನಾನು ಪಟ್ಟಾಡೋದು ಕೂತ್ಕೊಂಡು ಎಲ್ಲ ನಮ್ಮ ಅಕ್ಕ ಇವ್ರಿಗೂ ನಾನು ಬೆಲೆ ಕೊಟ್ಟಿದ್ರೆ ಇವತ್ತು ಅವರು ಬೆಲೆ ಕಳೀತಾ ಇರಲಿಲ್ಲ. ಅವತ್ತು ನಾನು ಸದ್ರ ಕೊಟ್ಟಿದ್ದಕ್ಕಲ್ಲೇ ಇವತ್ತು ಇವರೆಲ್ಲ ನಿನಗೆ ಸದ್ರ ತಗೊಂಡಿರೋದು. ಬೇಜಾರ ಮಾಡ್ಕೋಬೇಡ ಅಕ್ಕ, ನೀನೇ ಸರಿ ಕಣಕ್ಕ, ನೀನೇ ಸರಿ. ಇಂಥವ್ರಿಗೆಲ್ಲ ಬುದ್ಧಿ ಕಲ್ಸೋಕ್ಕೆ ನೀನೇ ಸರಿ ಸುಗುಣಕ್ಕ, ನೀನೇ ಸರಿ. ಈಗ ನನಗೆ ಗೊತ್ತಾತಲ್ಲ ನನ್ನ ಬೆಲೆ ಏನು ಅಂತ, ನಾನು ಎಂತಾಳು ಅಂತ ಈಗ ನನಗೆ ಗೊತ್ತಾತಲ್ಲ ನಿನಗೆ. ಈಗಾದರೂ ಗೊತ್ತಾಯ್ತಲ್ಲ ನಾನು ಹೆಂಗೆ ಅಂತ ಹೇಳಿ. ಸುಮ್ಮನೆ ನೀನು ನನ್ನ ದೂರ ಮಾಡಿದೆ, ಇವಾಗ ಗೊತ್ತಾಯ್ತೆ. ಈಗ ಅನುಭವಿಸು ಈಗ. ಈಗ ಅನುಭವಿಸ್ತಾ ಗೊತ್ತಾಗುತ್ತೆ ನಿನಗೆ. ಅಕ್ಕ ಏನು ಮಾಡಲಿ ಅಕ್ಕ, ಏನು ಮಾಡಲಿ, ತಪ್ಪಾಯಿತು. ನಿನ್ನ ಕಾಲಿಗೆ ಬಿದ್ದಬೇಕಾದ್ರೂ ಕ್ಷಮೆ ಕೇಳ್ತೀನಿ. ಇವಾಗ ನೀನು ಮಾಡಿದ್ದೇ ಸರಿ ಅಂತ ಹೇಳ್ತೀನಿ, ನೀನೇ ಸರಿ ಅಂತ ಹೇಳ್ತೀನಿ. ಇವಾಗ ನೀನೇ ಗ್ರೇಟ್ ಕಣಕ್ಕ, ನೀನೇ ಗ್ರೇಟ್ ಇವತ್ತು. ಅವರೆಲ್ಲರ ಮುಂದೂ ನೀನೇ ಇವತ್ತು ಗ್ರೇಟ್ ಅನ್ನಿಸ್ತೈತೆ ನನಗೆ. ನೀನು ಒಬ್ರ ಹತ್ರ ತಗ್ಗಿಲ್ಲ ಬಗ್ಗಿಲ್ಲ, ಏನಂತ ತಪ್ಪು ಮಾಡಿಲ್ಲ. ವರ್ಷ ಇನ್ನೂ ತಪ್ಪು ಮಾಡಿದ್ದಾನೆ, ವರ್ಷ ಮಾವ ಇನ್ನೂ ತಪ್ಪು ಮಾಡಿದ್ದಾನೆ. ಆದರೆ ನೀನು ತಪ್ಪು ಮಾಡಿಲ್ಲ ಅಕ್ಕ, ನೀನು ದೇವತೆ ಅಕ್ಕ, ನೀನು ದೇವತೆ. ನಿಜವಾಗ್ಲೂ ನೀನು ಎಂಥವಳು ಅಂತ ಗೊತ್ತು. ಏನೋ ಸಿಟ್ಟದಲ್ಲಿ ಸ್ವಲ್ಪ ಜಂಬ ಪಡ್ಕೊತೀಯ, ಸ್ವಲ್ಪ ಸಿಟ್ಟು. ಅದು ಜಂಬ ಅಲ್ಲ, ಬೇಗ ನಿನಗೆ ಕೋಪ ಬರುತ್ತೆ. ಅದು ನಿನಗೆ ಜಂಬದ ಥರ, ಹೊರ್ಗಿನ ಜನಕ್ಕೆ ಜಂಬದ ಥರ ಕಾಣಿಸುತ್ತೆ ನಿನಗೆ ಸಿಟ್ಟು ಬರೋದು. ಅಷ್ಟೇ ನಿನ್ನ ಮನಸ್ಸಲ್ಲಿ ಕೆಡ್ಕಿಲ್ಲ ಅಕ್ಕ, ನೀನು ದೇವತೆ ಅಕ್ಕ ಸುಗುಣಕ್ಕ, ನೀನು ದೇವತೆ. ಮತ್ತೆ ಸುಗುಣಕ್ಕ ಇವತ್ತು ದೇವತೆ ಇದ್ದಂಗೆ. ಒಬ್ರು ಸವಾಸಕ್ಕೆ ಹೋಗಲ್ಲ, ಒಬ್ರು ತಂಟೆ ತಕ್ರಾಲ್ಗೆ ಹೋಗಿಲ್ಲ, ಏನಿಲ್ಲ. ಇವತ್ತು ದೇವತೆ ಇದ್ದಂಗೆ. ಇವತ್ತು ಸುಗುಣಕ್ಕ ದೇವತೆ ಇದ್ದಂಗೆ ನೋಡು. ನಾನು ಇನ್ನೂವರೆಗೂ ಆಗೈತೆ, ಇಷ್ಟು ವರ್ಷ ಆಗೈತೆ ನನಗಳಪ್ಪ. ಇಂಥ ಗಂಡಸ್ರು ತಕ್ಕೋಗಿ ಸುಗುಣ ಹಿಂಗೆ ಹೆಸರು ಕಡಿಸ್ಕೊಂಡವಳೆ, ಇಂಥ ಒಬ್ರು ಗಂಡಸ್ರನ್ನ ಮಾತಾಡ್ಸವಳೆ ಎಂಬುದಿಲ್ಲ. ಒಂದು ಕಪ್ಪು ಚುಕ್ಕೆ ಇಲ್ಲ ನನ್ನ ಮೇಲೆ, ಗೊತ್ತಾ. ನಾನು ಅಷ್ಟು ಚೆನ್ನಾಗಿದ್ದೀನಿ ಇವತ್ತು. ನಾನು ಮದುವೆನೇ ಬೇಕಾದ್ರೆ ಆಗ್ತಾನೆ ಇರಲಿಲ್ಲ, ನಾನು ಹಿಂಗೆ ಇರ್ತಿದ್ದೆ. ನೀನೇ ಮಾಡಿದ್ದು ಅವಾಗ. ನಾನು ನಿನ್ನ ಮದುವೆನೇ ಆಗ್ತಿರ್ಲಿಲ್ಲ ಬೇಕಿದ್ರೆ. ನಾನು ನೋಡು ಇಷ್ಟು ದಿವಸ ಆಗೈತೆ, ಗಂಡ ಇಲ್ಲ, ಯಾರು ಇಲ್ಲ, ನಾನು ಒಬ್ಬಂಟಿ ಆದರೂ ಒಂದು ಕಪ್ಪು ಚುಕ್ಕೆ ಇಕ್ಕಿಸ್ಕೊಂಡಿಲ್ವಲ್ಲ ನನ್ನ ಮೇಲೆ. ನಾನೊಬ್ರು ಗಂಡಸ್ರನ್ನ ಮಾತಾಡ್ಸಿಲ್ಲ, ಏನಿಲ್ಲ. ನಾನು ಇಷ್ಟು ದೇವ್ರೊಂದು ಭಾಗ ಆದ ನಾನೊಂದು ಭಾಗ ಇದ್ದೀನಿ. ಹೂನಕ್ಕ, ನಿಜವಾಗ್ಲೂ ನೀನು ದೇವ್ರೊಂದು ಭಾಗ ಆದ್ರೆ ನೀನೊಂದು ಭಾಗ. ಇವತ್ತು ದೇವತೆ ಕಣಕ್ಕ, ನೀನು ದೇವತೆ. ನೀನು ತುಂಬ ಗ್ರೇಟ್ ಕಣಕ್ಕ, ತುಂಬ ಗ್ರೇಟ್. ನೀನು ಇವತ್ತು ಯಾರು ಅಂತ ತಪ್ಪು ಮಾಡಿಲ್ಲ ಅಂದರೆ, ನಮ್ಮ ಅಕ್ಕರು ಮೂವರು ಯಾರು ಈಗಳಪ್ಪ ಇಂಥದ್ದು ಮಾಡಿಲ್ಲ. ಬರೀ ಜಗಳ ಮಾಡ್ಕೊಳ್ಳೋದು ಅಷ್ಟು ಬಿಟ್ಟರೆ, ಬೇರೆ ಬೇರೆ ಗಂಡ ಹೆಂಡ್ತಿ ಜಗಳ, ಬೇರೆ ಬೇರೆಯವ್ರ ಹತ್ರ ಜಗಳ, ತಮ್ಮನ ಹತ್ರ ಜಗಳ, ಅಮ್ಮನ ಹತ್ರ ಜಗಳ ಬಿಟ್ಟರೆ ಬಿಡಪ್ಪ. ಹಿಂಗೆ ನಮ್ಮ ಅಕ್ಕರು ಮೂವರು ಯಾರು ಅಂತ ತಪ್ಪು ಮಾಡಿಲ್ಲ, ಮೂವರು ಅಷ್ಟೇ. ಅದರಲ್ಲೂ ನೀನಂತೂ ಇಷ್ಟು ಮೋಸ ಹೋದ್ರೂ ಇಂಥ ತಪ್ಪು ಮಾಡಿಲ್ಲ ಅಂದರೆ ನಿಜವಾಗ್ಲೂ ಗ್ರೇಟ್ ಸುಗುಣಕ್ಕ, ನೀನು ತುಂಬ ಗ್ರೇಟು. ಮತ್ತೆ ನಾನು ಇವತ್ತು ನಿಜವಾಗ್ಲೂ ನಾನು ಗ್ರೇಟು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ಮ ಸುಗುಣಕ್ಕ ನಿಜವಾಗ್ಲೂ ತುಂಬ ಗ್ರೇಟು. ಇಷ್ಟು ದಿವಸ ಆಗೈತೆ, ಒಬ್ರ ಹತ್ರನೂ ಹಿಂಗೆ ಅಂತ ಹೇಳಿ ಒಂದು ಕೆಟ್ಟ ಹೆಸರು ಪಡ್ಕೊಂಡಿಲ್ಲ. ಇವತ್ತು ನಿಜವಾಗ್ಲೂ ನಮ್ಮ ಸುಗುಣಕ್ಕ ತುಂಬ ಗ್ರೇಟ್ ನನಗೆ. ತುಂಬ ಗ್ರೇಟ್ ಅಂದರೆ ಗ್ರೇಟ್. ಇವತ್ತು ನಮ್ಮ ಸುಗುಣಕ್ಕ ಹೇಗೆ ಅಂತ ಯಾರಿಗೂ ಗೊತ್ತಿಲ್ಲ, ನನಗೆ ಗೊತ್ತು. ದೇವತೆ ಇದ್ದಂಗೆ ಇವತ್ತು. ಅದಕ್ಕೆ ತುಂಬ ಹೊಗಳ್ತಾ ಇದ್ದೀನಿ ನಮ್ಮ ಅಕ್ಕನ್ನ. ನೋಡ್ತಾ ಇರ್ರಿ, ನಿನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.